ಜಮೀನು ವಿಚಾರವಾಗಿ ಗಲಾಟೆಯಾಗಿ ಬೆಳೆಯೇ ನಾಶ ಮಾಡಲಾಗಿದೆ. 1.5 ಎಕರೆಯಲ್ಲಿ ಬೆಳೆದಿದ್ದಂಥ ಹುರುಳಿ ಬೆಳೆಯನ್ನ ನಾಶಪಡಿಸಲಾಗಿದೆ. ಜಮೀನು ವಿಚಾರವಾಗಿ ಗಲಾಟೆ ಆಗಿಬಿಟ್ಟಿದೆ. ಹಿಂಗಾಗಿ ಬೆಳೆನೇ ನಾಶ ಮಾಡಿಬಿಟ್ಟಿದ್ದಾರಂತೆ. 1.5 ಎಕರೆಯಲ್ಲಿ ಬೆಳೆದಿದ್ದಂಥ ಹುರುಳಿ ಬೆಳೆ ನಾಶ ಆಗಿರೋದು ಮೈಸೂರು ತಾಲೂಕು ಕೆ ಹೆಮ್ಮನಹಳ್ಳಿಯಲ್ಲಾಗಿರುವಂಥ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾ ಎಂಬುವವರಿಗೆ ಸೇರಿದಂಥ ಜಮೀನು. ಸಿಟಿಜನ್ ವೆಲ್ಫೇರ್ ಸೊಸೈಟಿ ಅವರಿಂದ ಈ ಕೃತ್ಯ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ವೀರೇಶ್ ಎಂಬುವವರಿಂದ ಜಮೀನು ಖರೀದಿಸಿದ್ದೇವೆ ಅಂತ ಇದ್ದಾರೆ ಸೊಸೈಟಿಯವರು. ಜಮೀನನ್ನ ನಾವು ಖರೀದಿ ಮಾಡಿದ್ದೇವೆ ಅಂತ ಬೆಳೆ ನಾಶ ಮಾಡಲಾಗಿದೆ. ಇಲವಾಲ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರೋದು. ಅಲ್ಲ, ಖರೀದಿ ಮಾಡಲಿ ಬಿಡ್ಲಿ ಇನ್ನೇನೋ ಆಗಲಿ, ಬಟ್ ಹುರುಳಿ ಬೆಳೆಯನ್ನ ನಾಶ ಮಾಡುವಂಥದ್ದು ಏನಾಗಿತ್ತು ಪಾಪ ನೋಡಿ. ಹೆಮ್ಮನಹಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು. ಮಂಜುಳಾ, ಸೌಮ್ಯ, ರಮ್ಯಾ ಎಂಬುವವರಿಗೆ ಸೇರಿದಂಥ ಜಮೀನು. ಪಾಪ 3 ಜನ ಹೆಣ್ಮಕ್ಳೇ. ಅವರು ಭಾಳ ಕಷ್ಟಪಟ್ಟುಕೊಂಡು ಇಲ್ಲಿ ಜಮೀನಲ್ಲಿ ದುಡಿಮೆ ಮಾಡಿಕೊಂಡು ಹುರುಳಿ ಬೆಳೆಯನ್ನು ಬೆಳೆದಿರ್ತಾರೆ. ಈ ಸಂದರ್ಭದಲ್ಲಿ ಸಿಟಿಜನ್ ವೆಲ್ಫೇರ್ ಸೊಸೈಟಿ ಅವರು ಇದನ್ನೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ, ನಾಶ ಮಾಡಿಬಿಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅಂತ ದ್ವೇಷ ಏನಿತ್ತು, ಆ ರೀತಿಯಾಗಿ ಹುರುಳಿ ಬೆಳೆಯನ್ನೆಲ್ಲ ಸಂಪೂರ್ಣವಾಗಿ ನಾಶಪಡಿಸುವಂಥ ಅವಶ್ಯಕತೆ ಏನಿತ್ತು, ಅದನ್ನು ಬೆಳೆಯೋದಷ್ಟು ಸುಲಭನ? ಪಾಪ ವೀರೇಶ್ ಅನ್ನೋರಿಂದ ಜಮೀನನ್ನು ಖರೀದಿ ಮಾಡಿದ್ದೇವೆ ಅಂತ ಹೇಳಿ ಸೊಸೈಟಿ ಅವರು ಹೇಳ್ತಾ ಇದ್ದಾರಂತೆ. ವೀರೇಶ್ ಅನ್ನೋರಿಂದ ನಾವು ಈ ಜಮೀನನ್ನು ಖರೀದಿ ಮಾಡಿದ್ದೇವೆ, ಅದಕ್ಕೆ ನಾವು ಹುರುಳಿ ಬೆಳೆಯನ್ನು ನಾಶಪಡಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರಂತೆ. 100 ಜನ ಬರ್ತಾರೆ. ರೌಡಿಸಂ ಮಾಡ್ತಾ ಇದ್ದೀರಾ? ಅಷ್ಟು ಕೊಡ್ತೀರಿ, ಓಡ್ ಬಂದ್ಬಿಡ್ತವೆ. ನೋಡಿ, ಉಳ್ಳಿ ಚೆಲ್ಲಿದ್ರೆ ಉಳ್ಳಿ ನಾಶ ಮಾಡವ್ರೆ. ಉಳ್ಳಿ ನಾಶ ಮಾಡವ್ರೆ. ನೋಡಿ, ಉಳ್ಳಿ ಚೆಲ್ಲಿದ್ರೆ ಉಳ್ಳಿ ನಾಶ ಮಾಡವ್ರೆ. ಉಳ್ಳಿ ನಾಶ ಮಾಡವ್ರೆ. ನೋಡಿ, ಉಳ್ಳಿ ಚೆಲ್ಲಿದ್ರೆ ಉಳ್ಳಿ ನಾಶ ಮಾಡವ್ರೆ. ಉಳ್ಳಿ ನಾಶ ಮಾಡವ್ರೆ. ಎಸ್ ಪಿ ಕೊಡ್ತಾವೆ ಇವತ್ತು. ಸುಮ್ಕಿರಿ, ಪೊಲೀಸ್ ಬರ್ತಾರೆ.